ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿಕಾಯಿ ಹೀರೆಕಾಯಿನ ಬಳಸ್ಕೊಂಡು ಉಪ್ಸಾರು ಪಲ್ಯ ಹಾಗೆಯೇ ಉಪ್ಸಾರು ಖಾರನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು ಕುಕ್ಕರ್ಗೆ 3 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲ್ ತೊಗರಿಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಹೀರೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 2 ಟೊಮೊಟೊ, ನಾನಿಲ್ಲಿ ಒಂದು 20 ಹಸಿಮೆಣಸಿನ್ಕಾಯಿನ ದಾರದಲ್ಲಿ ಪೋಣಿಸಿ ಸೇರಿಸ್ಕೊಂಡಿದ್ದೀನಿ. ಹಾಗೇನೂ ಹಾಕೋಬೋದು. ಈ ರೀತಿ ಮಾಡೋದ್ರಿಂದ ಒಟ್ಟಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಆನಂತರ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ. ಹಸಿದೇ ಆಗಿರೋದ್ರಿಂದ ಬೇಗ ಬೇಯುತ್ತೆ ಅಂತ. ಆನಂತರ ಟೊಮೊಟೊ ಹಸಿಮೆಣಸಿನ್ಕಾಯಿನ ಎತ್ತಿಟ್ಕೊಂಡು ಇದನ್ನು ಬಸ್ಕೊಳ್ತೀನಿ. ಕಾಳು ಬಸಿಯೋ ಪಾತ್ರೆಗೆ ಬಸ್ಕೊಳ್ತೀನಿ. ಬಸ್ಕೊಂಡ ನಂತರ ಟೊಮೊಟೊನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಉಪ್ಸಾರು ಜೊತೆಗೆ ಸೇರಿಸ್ಕೊಳ್ತೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆನ ಮಾಡ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆ, ಹಾಗೆ ಕರಿಬೇವು ಸೊಪ್ಪು, 1 ಈರುಳ್ಳಿ ದಪ್ಪ ಗಾತ್ರದ್ದು ಅದನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಡಿ ಉಪ್ಪನ್ನ ಹಾಕ್ಕೊಂಡೆ. ಆನಂತರ ಸ್ವಲ್ಪ ಈರುಳ್ಳಿ ಬೆಂದ ನಂತರ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ತೆಂಗಿನ ತುರಿನ ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ, ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಅದು ಬೇಗ ಹಾಳಾಗೋದಿಲ್ಲ. ಪಲ್ಯ ಹಸಿದಾಗೆ ಮೇಲಿಂದ ಉದುರಿಸಿದ್ರೆ, ಅಂದರೆ ಪಲ್ಯ ಆದ ನಂತರ ಉದುರಿಸಿದ್ರೆ ಅದು ಹಸಿದಾಗಿರೋದ್ರಿಂದ ಬೇಗ ಹಾಳಾಗುತ್ತೆ ಪಲ್ಯ. ಹಾಗಾಗಿ ಈ ರೀತಿ ಹುರ್ಕೊಂಡ್ರೆ ಒಂದಿನ ಎಲ್ಲ ಇಟ್ಟರೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಇವೆಲ್ಲ ಬೆಂದ ನಂತರ ನಾನು ಬಸ್ತಿಟ್ಕೊಂಡಿರೋಂತಹ ತೊಗರಿಕಾಯಿ ಮತ್ತು ಹೀರೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಣ್ಣ ಉರಿನಲ್ಲಿ ನೀರಿನಂಶ ಕಡಿಮೆ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಪಲ್ಯ ರೆಡಿಯಾಗುತ್ತೆ. ತುಂಬಾ ರುಚಿಕರವಾಗಿರುತ್ತೆ. ಇವಾಗ ನಾನು ಉಪ್ಸಾರು ಖಾರಕ್ಕೆ ಬೇಯಿಸ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಜೀರಿಗೆ ಮೆಣಸು ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಉಪ್ಪು, ಹಾಗೆಯೇ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ರುಬ್ಬೋದಕ್ಕೇ ಹಾಕ್ಕೋಬೋದು. ಜೀರಿಗೆ ಮೆಣಸು ಬಂದು ನಾನು 1.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಉಪ್ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. 1 ಬೆಳ್ಳುಳ್ಳಿ ಚಚ್ಚಿರೋದು, ಹಾಗೆಯೇ 2 ಕಡ್ಡಿ ಕರಿಬೇವು, 1 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕೋದಿಲ್ಲ, ಹಾಗೆಯೇ ಮಾಡ್ಕೊಳ್ತಿದ್ದೀನಿ. ಇವಾಗ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಉಪ್ಸಾರು ರೆಡಿಯಾಗುತ್ತೆ. ನಾನೊಂದು ಸೋಟಷ್ಟು ಪಲ್ಯನ ಇದಕ್ಕೆ ಸೇರಿಸಿದ್ದೀನಿ. ಇದು ಕುದ್ರೆ ಉಪ್ಸಾರು ರೆಡಿ ಆಯಿತು. ಇವಾಗ ಪಲ್ಯನೂ ಸಣ್ಣ ಊರಿನಲ್ಲಿ ಒಂದು 3-4 ನಿಮಿಷ ಬೇಯಿಸ್ಕೊಂಡೆ. ಹಾಗೆಯೇ ಉಪ್ಸಾರು ಖಾರನೂ ರುಬ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಅಷ್ಟು ಪದಾರ್ಥನೂ ರುಬ್ಕೊಂಡಿದ್ದೀನಿ. ನಾವು ಉಪ್ಸಾರಿಗೆ ಖಾರನ ಹಾಗೇ ಹಾಕ್ಕೊಂಡು ತಿನ್ನೋದು. ಧನ್ಯವಾದಗಳು ಸ್ನೇಹಿತರೆ.